ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಕೂಡ ಅನ್ಕೋತಾ ಇದ್ದೀನಿ. ಹಾಗೆ ತುಂಬ ಚೆನ್ನಾಗಿರ್ಬೇಕಂತಲೂ ಕೂಡ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಬೆಳಗ್ಗೆನೇ ಪೂಜೆ ಕೂಡ ಆಯಿತು. ಪೂಜೆ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮನೆ ತುಂಬ ಧೂಪದ ಹೊಗೆ, ಸಾಂಬ್ರಾಣಿ ಹೊಗೆ, ತುಂಬ ಅಂದರೆ ತುಂಬ ಒಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ಜಸ್ಟ್ ಹಾಗೆ ದೇವ್ರ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಕಂಟಿನ್ಯೂ ಆಗಿ ವ್ಲಾಗಲ್ಲಿ ಹೋಗಬೇಡ, ಆಯಿತಾ? ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಹಾಗೆ ನಿಮ್ಗೇನು ಅನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಿಮ್ಮೆಲ್ಲ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡೋದಕ್ಕೆ ನಾನು 100ಗೆ 200% ಟ್ರೈ ಮಾಡ್ತೀನಿ, ಆಯಿತಾ? ಈಗ ಒಂದು ಕಡೆ ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಎರಡೂ ಕೂಡ ಅಟ್ ಎ ಟೈಮ್ ಆಗೇ ಬಿಡುತ್ತೆ. ಮತ್ತು ಇಲ್ಲಿ ಅಮ್ಮ ಅಂಗಡಿಗೆ ಹೋಗಿ ಬಂದಿದ್ದರು. ಒಂದು ಸ್ವಲ್ಪ ತರಕಾರಿ ಅದೆಲ್ಲ ತೊಗೊಂಬಂದರು, ಅದೆಲ್ಲ ತೆಗ್ದಿಕ್ತಾಯಿದ್ರು. ಹಾಗೆ ಕರ್ಬೇವಿನ ಸೊಪ್ಪು ತೊಗೊಂಬಂದಿದ್ರಲ್ಲ, ಅದನ್ನು ಈ ಥರ ಅವರು ಒಂದು ಟೆಕ್ನಿಕ್ ಏನಂದರೆ, ಒಂದು ಬ್ಯಾಸ್ಕೆಟ್ ನಾವೇನು ಯೂಸ್ ಮಾಡ್ತೀವಿ ಅದರಲ್ಲಿ ಒಂದು ಪೇಪರ್ ಹಾಕ್ಬಿಟ್ಟು ಅದರೊಳಗಡೆ ಈ ಥರ ಕರಿಬೇವನ್ನ ಇಡ್ತಾರೆ. ಯಾಕಂತಂದರೆ ಮೇಲ್ಗಡೆ ಒಂದು ಬಟ್ಟೆ ಹೊಚ್ಚಿ ಇಟ್ಬಿಡ್ತಾರೆ. ಅಂದರೆ ತೆಳ್ಳಂದು ಬಟ್ಟೆ ಇರುತ್ತಲ್ವ, ಅದನ್ನು ಧೂಳ ಆಗಲ್ಲ, ಫ್ರೆಶ್ಶಾಗಿ ಹಾಗೆ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಥರ ಇರ್ತಾರೆ. ಕೆಲವೊಬ್ಬರು ಕವರಲ್ಲಿ ಇಡ್ತಾರೆ, ನಾವು ಈ ಥರ ಬುಟ್ಟಿಲಿ ಇಟ್ಕೋತೀವಿ. ಸಡನ್ನಾಗಿ ನಮಗೆ ಬೇಕು ಅಂದಾಗ ಬೇಗ ಸಿಗುತ್ತೆ. ಮತ್ತು ಅಕಸ್ಮಾತ್ ಇದು ಏನಾದರೂ ಒಣಗೋಗಿದ್ರೆ ಇದನ್ನು ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ಊಟದಲ್ಲಿ ಕೂಡ ತೊಗೋತೀವಿ. ಹಾಗೆ ಹೇರ್ ಪ್ಯಾಕಲ್ಲೂ ಕೂಡ ತೊಗೋಬೋದು, ಆಯಿತಾ? ಮಕ್ಕಳು ಈಗ ಅದನ್ನು ಕರಿಬೇವು ತಿನ್ನಲ್ಲ ಅಂದಾಗ ನಾವು ಸ್ವಲ್ಪ ಅದನ್ನು ಅವ್ರಿಗೆ ಯಾವ ಥರ ಕೊಟ್ಟರೆ ತೊಗೋತಾರೆ ಅನ್ನೋದನ್ನು ನೋಡಿಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿ. ಅದಕ್ಕೋಸ್ಕರ ಮನೇಲಿ ಯಾವಾಗಲೂ ಕೂಡ ಕರಿಬೇವು ಅನ್ನೋದು ನಮ್ಮ ಮನೇಲಿ ಜಾಸ್ತಿನೇ ಇರುತ್ತೆ. ಮತ್ತು ಫ್ರೆಶ್ ಆಗಿರೋಂಥ ಕರಿಬೇವು ತೊಗೊಂಡ್ರೆ ನಮ್ಮ ಕಣ್ಣಿಗೆ, ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ತೊಗೊಳೋದಕ್ಕೆ ಹಿಂದೇಟಾಗ್ತೀವಿ, ಆದರೂ ತೊಗೊಂಡ್ರೆ ಬೆನಿಫಿಟ್ ಇದೆ. ಮತ್ತು ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ನಲ್ಲ, ಸೊ ಟೀ ಕೂಡ ಆಗ್ತಾಯಿತ್ತು. ಟೀನ ಎಷ್ಟೇ ಬಿಡಬೇಕಂತ ಪ್ರಯತ್ನ ಪಟ್ಟರೂ ಕೂಡ ಟೀ ಬಿಡೋದಕ್ಕಾಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಅಡಿಕ್ಟ್ ಆಗಿಬಿಡ್ತೀವಿ. ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು ಸಲನಾದರೂ ಟೀ ಕುಡಿಬೇಕಂತ ಅನಿಸುತ್ತೆ. ಹಾಗಾಗಿ ಒಂದು ಸಲನಾದರೂ ಈಗ ಟೀ ಮಾಡಿಕೊಂಡು ಕುಡಿತೀವಿ, ಆಯಿತಾ? ನಾನಂದರೂ ಒಂದು ಸಲನಾದರೂ ಅಟ್ಲೀಸ್ಟ್ ತೊಗೋತೀನಿ ಟೀನ, ಆಯಿತಾ? ಮತ್ತು ಡೈಲಿ 1-2-3 ಟೈಮ್ಸ್ ಕುಡಿತಾಯಿದ್ದೆ. ಇವಾಗ ಜಸ್ಟ್ 1-2 ಟೈಮ್ ಲಾಸ್ಟ್. ಅಂದರೆ ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವಲ್ಲ. ಸಿಲಿಂಡ್ರು ಇಲ್ಲ, ಸಿಲಿಂಡ್ರು ಪ್ರಾಬ್ಲಮ್ಮು. ಸಿಲಿಂಡ್ರು ಬುಕ್ ಮಾಡಿದ್ರೆ ಒಂದು ವಾರ ಆದರೂ ಕೂಡ ಮನೆಗೆ ಸಿಲಿಂಡ್ರು ಬರ್ತಾ ಇಲ್ಲ. ಹಾಗಾಗಿ ಮನೆಯಲ್ಲಿ ಒಂದು ಸ್ವಲ್ಪ ಕಟ್ಟಿಗೆಗಳು ಎಲ್ಲ ಇದ್ವು. ಮತ್ತು ಅಮ್ಮ ಕಟ್ಟಿಗೆ ಕೂಡ ತೊಗೊಂಬಂದು ಹಾಕಿದ್ರು. ಮತ್ತು ಕಟ್ಟಿಗೆ ಎಲ್ಲ ಇತ್ತಲ್ಲ, ಒಲೆ ಕೂಡ ಇದೆ. ಹಾಗಾಗಿ ಮತ್ತೇನಕ್ಕೆ ಇವಾಗ ಟಿಫನ್ ಎಲ್ಲ ಮಾಡಿದ್ದೀನಿ. ಅಡುಗೆಗೆಲ್ಲ ಸುಮ್ಮನೆ ಇದರಲ್ಲೇ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಇವಾಗ ಒಲೆ ಹಚ್ತಾಯಿದ್ದೀನಿ. ಒಲೆ ಬೆಳಗ್ಗೆನೇ ಹಚ್ಚಿದ್ದೆ, ಆದ್ರೂ ಇವಾಗ ನೀರೆಲ್ಲ ಸ್ನಾನ ಮಾಡ್ಕೊಂಡಿದ್ದಾಯ್ತಲ್ಲ, ಪಾತ್ರೆನ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಈಗ ಸಾಂಬಾರು ಎಲ್ಲ ಇದರಲ್ಲೇ ಅಡುಗೆ ಎಲ್ಲ ಪ್ರತಿಯೊಂದು ಮಾಡೋಣ ಅಂತ ಅಂದ್ಕೊಂಡು ಒಲೆನ ಹಚ್ತಾಯಿದ್ದೆ. ಹಾಗೆ ಒಂದು ಕಡೆ ಬುಕ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾಯಿದ್ದೀನಿ, ಲೈನ್ ಸಿಗ್ತಾ ಇಲ್ಲ. ಆದರೂ ಕೂಡ ಪದೇ ಪದೇ ಕಾಲ್ ಟ್ರೈ ಮಾಡಿ ಫೈನಲಾಗಿ ಕಾಲ್ ಸಿಕ್ತು. ಬುಕ್ ಕೂಡ ಮಾಡಿದೆ. ಆದರೆ ಬುಕ್ ಮಾಡಿ ನಮಗೆ ಸಿಲಿಂಡರ್ ಬಂದಿದ್ದು ಒಂದು 3 ದಿನದ ನಂತರ ನಮಗೆ ಸಿಲಿಂಡ್ರು ನಮಗೆ ಮನೆಗೆ ಬಂದಿದ್ದು. ನಿಮ್ಮ ಕಡೆ ಅಂದರೆ ನಿಮ್ಮ ಊರುಗಳಲ್ಲಿ ಹೀಗೆ ಆಗ್ತಾ ಇದೆಯಾ, ಅಥವಾ ಸಿಲಿಂಡರು ಕೊಡ್ತಾನೇ ಇಲ್ವಾ? ಯಾಕಂದರೆ ಟಿ ವಿಲೆಲ್ಲ ತೋರಿಸೋದನ್ನ ನೋಡಿ ನಮಗೆ ಒಂಥರ ಶಾಕ್ ಆಗ್ತಾಯಿದೆ, ನಮಗೆ ಒಂಥರ ಭಯ ಅಂತ ಅನ್ನಿಸ್ತಾ ಇದೆ. ಇದೇನಪ್ಪ ಹಿಂಗೆ ಆಗ್ತಾಯಿದೆ ಅಂತ ಹೇಳಿ. ಏನಂದರೆ ಹಳೆ ಕಾಲಕ್ಕೆ ನಾವು ರಿಟರ್ನ್ ಹಾಕ್ತಾಯಿದ್ವಿ. ಏನು ಗೊತ್ತಾ, ಆವಾಗ ಏನು ನಾವು ಕಟ್ಟಿಗೆ ಉಪಯೋಗಿಸಿ ಅಡುಗೆ ಮಾಡ್ಕೊಳ್ತಾ ಇದ್ವೋ ಸೇಮ್ ಅದೇ ಪ್ರೊಸೀಜರ್ಗೆ ಬರ್ತಾಯಿದ್ವಿ ಅಂತ ಅನಿಸುತ್ತೆ. ಅದನ್ನೆಲ್ಲ ನೋಡಿದ್ರೇ ಹೇಳ್ತೀವಲ್ವ. ಇವಾಗೆಲ್ಲ ನಮ್ಮ ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡಿದರೆ ನಾವು ಹಾಕೋಂಥ ಡ್ರೆಸ್ ಆಗಿರ್ಬೋದು, ಅದೆಲ್ಲ ಕೆಲವೊಂದು ಇವಾಗ ನ್ಯೂ ಟ್ರೆಂಡ್ ಅಂತ ಹೇಳ್ತೀವಿ. ಬಟ್ ಅದು ಆವಾಗಲೇ ಹಳೆ ಕಾಲದಲ್ಲೇ ಇತ್ತು ಆ ಟ್ರೆಂಡು. ಅದು ಇವಾಗ ನ್ಯೂ ಟ್ರೆಂಡ್ ಅಂತ ಮಾಡ್ತಿದ್ದಾರೆ. ಹಾಗೇ ಇವಾಗ ಏನು ಕಟ್ಟಿಗೆ ಹಚ್ಚಿ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ವು, ಅದೆಲ್ಲ ಹೋಯಿತು. ಸಿಮೆಣೆ ಸ್ಟವ್ ಯೂಸ್ ಮಾಡಿದ್ವಿ, ಅದು ಹೋಯಿತು. ಆಮೇಲೆ ಗ್ಯಾಸ್ ಸ್ಟವ್ ಬಂತು, ಸಿಲಿಂಡರ್ ಮುಖಾಂತರ ಅದನ್ನು ಯೂಸ್ ಮಾಡಿದ್ವಿ. ಇವಾಗ ಸಿಲಿಂಡರ್ ಸಿಗ್ತಾಯಿಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಒಲೆಗೆ ಬಂದಿದ್ದೀವಿ.
ಬಟ್ ನಮ್ಮ ಮನೇಲಂತೂ ಎನಿ ಟೈಮ್ ನಾವು ಒಲೆ ಹಚ್ಚೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ ಅಡುಗೆ ಮಾಡೋದಕ್ಕೆ. ನನಗೂ ಕೂಡ ಈ ಮಧ್ಯೆ ಅಂದರೆ ಮದುವೆ ಆದಾಗಿನಿಂದ ನನಗೂ ಕೂಡ ರೂಢಿ ಆಗಿಬಿಟ್ಟಿದೆ ಒಲೆಯಲ್ಲಿ ಅಡುಗೆ ಮಾಡೋದು. ಎನಿ ಟೈಮ್ ಯಾವಾಗ ಬೇಕಾದರೂ ಒಲೆಯಲ್ಲಿ ಅಡುಗೆ ಮಾಡಿದ್ರು ಕೂಡ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಎಷ್ಟು ಜನಕ್ಕೆ ಅಡುಗೆ ಮಾಡು ಅಂದರೂ ಕೂಡ ಮಾಡೋದಕ್ಕೆ ರೆಡಿ ಇದ್ದೀನಿ. ಒಂಥರ ಎಲ್ಲ ಅಳತೆ ಎಲ್ಲ ಕರೆಕ್ಟಾಗಿ ಗೊತ್ತಿರೋದ್ರಿಂದ ಆರಾಮಾಗಿ ಮಾಡ್ಕೋತೀವಿ. ಏನು ಗೊತ್ತಾ, ಇವಾಗ ನಾವು ಅನ್ನ ಮಾಡ್ತೀವಿ ಅಂತಂದರೆ ಕುಕ್ಕರ್ಗೆ ಇಡ್ತೀವಿ, ಗ್ಯಾಸ್ ಸ್ಟವಲ್ಲಿ ಅಂದರೆ ನಾವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿಡ್ತೀವಿ. ಆದರೆ ಇಲ್ಲಿ ನಾವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಲ್ಲ, 2.5 ಗ್ಲಾಸ್ ನೀರು ಹಾಕ್ತೀವಿ. ಅಂದರೆ ಸ್ವಲ್ಪ ಇದು ನಿಧಾನ ಆಗುತ್ತೆ. ಸ್ವಲ್ಪ ನಮಗೆ ಅದು ನಿಧಾನ ಆದರೂ ಪರವಾಗಿಲ್ಲ, 2.5 ಗ್ಲಾಸ್ ನೀರು ಹಾಕಿದರೆ ಚೆನ್ನಾಗಾಗುತ್ತೆ ರೈಸು. ಅದಕ್ಕೋಸ್ಕರ 2.5 ಗ್ಲಾಸ್ ನೀರು ಹಾಕಿ ಮಾಡ್ತೀವಿ. ಈ ಥರ ಸ್ವಲ್ಪ ಅಳತೆ ಅನ್ನೋದು ಹೆಚ್ಚು ಕಡಿಮೆ ಆಗುತ್ತೆ. ಗ್ಯಾಸ್ ಸ್ಟವಲ್ಲಿ ಮಾಡೋದಕ್ಕೂ ಮತ್ತು ಒಲೆಯಲ್ಲಿ ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಅಷ್ಟೇ, ಮತ್ತೇನೂ ಇಲ್ಲ. ಒಲೆ ಹಚ್ಚೋದಕ್ಕೊಂದು ಬಂತು ಅಂದರೆ ಒಲೆನ ಹಚ್ಚಿದಾಗ ಕಂಟಿನ್ಯೂ ಆಗಿ ಅದು ಉರಿಯೋ ಥರ ನೋಡ್ಕೊಂಡ್ವಿ ಅಂದರೆ ಅಡುಗೆ ಆಗೋವರೆಗೂ ಆರಾಮಾಗಿ ಎಷ್ಟು ಅಡುಗೆ ಬೇಕಾದರೂ ಎಂಥ ಅಡುಗೆ ಬೇಕಾದರೂ ಆರಾಮಾಗಿ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇವತ್ತು ನಾನು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಆಲ್ ಟೈಮ್ ಫೇವ್ರೆಟ್ ಮನೇಲಿ ಸೊಪ್ಪಿನ ಸಾಂಬಾರು ಅಂದರೆ, ಹಾಗಾಗಿ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಫಸ್ಟು ನೀರನ್ನ ಕುದಿಯೋದಕ್ಕೆ ಇಡ್ತೀನಿ. ಒಲೆ ಮೇಲೆ ಮಾಡ್ತಾಯಿದ್ದೀವಿ ಅಂದರೆ ನೀರನ್ನ ಫಸ್ಟ್ ಕುದಿಯೋದಕ್ಕೆ ಇಡಬೇಕು. ಗ್ಯಾಸ್ ಸ್ಟವಲ್ಲಾದರೂ ಅಷ್ಟೇ, ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಫಸ್ಟು ನೀರು ಕುದಿಯೋದಕ್ಕೆ ಇಡಬೇಕು. ಆಮೇಲೆ ಬೇಳೆನ ತೊಳೆದು ಹಾಕಬೇಕು, ಆಯಿತಾ. ನೀವು ಕುಕ್ಕರಲ್ಲಾದರೆ ಪ್ರತಿಯೊಂದನ್ನು ನಾವು ಜೋಡಿಸಿ ಕುಕ್ಕರಲ್ಲಿ ಹಾಕ್ಬಿಟ್ಟು ನೀರು ಅರಿಶಿನ ಏನು ಬೇಕೋ ಪ್ರತಿಯೊಂದು ಅದಕ್ಕೆ ಜೋಡಿಸಿ ಹಾಕ್ಬಿಟ್ಟು ಅದನ್ನು ವಿಸಿಲ್ ಕೂಗಿಸ್ಬಿಡ್ತೀವಿ. ಬಟ್ ಇದರಲ್ಲಿ ಆ ಥರ ಅಲ್ಲ, ಯಾಕಂದರೆ ನಾವು ಒಟ್ಟಿಗೆ ಎಲ್ಲದನ್ನೂ ಕೂಡ ಹಾಕಿ ಬೇಯಿಸೋದಕ್ಕೆ ಹೋದರೆ ಬೇಗ ಬೇಯಿಯಲ್ಲ. ಅದಕ್ಕೋಸ್ಕರ ಫಸ್ಟು ನೀರು ಬಿಸಿ ಆಗಬೇಕು, ಬಿಸಿ ಆದಮೇಲೆ ಬೇಳೆ ಹಾಕಬೇಕು, ಬೇಳೆ ಆದಮೇಲೆ ನಮ್ಮ ಏನು ತರಕಾರಿ ಇದೆಯೋ ಸೊಪ್ಪು ಅಂಥವನ್ನೆಲ್ಲ ಹಾಕ್ಕೊಳ್ತಾ ಹೋಗಬೇಕು. ಈ ಥರ ಒಂದು ಪ್ರೊಸೀಜರಲ್ಲಿ ಮಾಡೋದ್ರಿಂದ ಬೇಗನೆ ಆಗುತ್ತೆ, ಆಯಿತಾ. ಇನ್ನೂ ಬೇಗ ಕ್ವಿಕ್ಕಾಗಿ ಆಗಬೇಕು, ಬೇಗ ಬೇಯಬೇಕು ಅಂತ ಅಂದರೆ ಸ್ವಲ್ಪ ಇದಕ್ಕೆ ಅಡುಗೆ ಎಣ್ಣೆನ ಹಾಕಬೇಕು, ಆಯಿತಾ. ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕೋದ್ರಿಂದ ಬೇಗ ತರಕಾರಿ ಅನ್ನೋದು ಸಾಫ್ಟ್ ಆಗುತ್ತೆ, ಬೇಳೆ ಅನ್ನೋದು ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಇದಕ್ಕೆ ಹಾಕ್ತೀವಿ. ಈಗ ನಾನು ಸೊಪ್ಪು ಯಾವ್ಯಾವ ತೊಗೊಂಡಿದ್ದೀನಿ ಅಂದರೆ ಪಾಲಕ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಮೆಂತ್ಯ, ಇನ್ನೊಂದು ಉಳ್ಚಿಕ್ಕ ಅಂತ ಹೇಳ್ತೀವಿ, ಅದನ್ನು ತೊಗೊಂಡಿದ್ದೀನಿ. ಸೊ ಇದಿಷ್ಟನ್ನು ಕಟ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ, ಆಯಿತಾ. ಅದು ಒಂದು ಕಡೆ ಬೇಯ್ತಾ ಇದೆ ಅಂದರೆ ಇನ್ನೊಂದು ಕಡೆ ನಾವು ಅದಕ್ಕೇನು ತರಕಾರಿಗಳು ಬೇಕು, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಸೊಪ್ಪಿನ ಸಾಂಬಾರಿಗೆ. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಕೊಂಡು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಎಲ್ಲದನ್ನು ಕೂಡ ಜೋಡಿಸ್ಬಿಟ್ಟು ಅದನ್ನು ಏನು ಒಲೆ ಮೇಲೆ ಇಟ್ಟಿದ್ದೀವಲ್ಲ ಪಾತ್ರೆಗೆ ಅದಕ್ಕೆ ಹಾಕಬೇಕು, ಆಯಿತಾ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಉಪ್ಪು, ಒಂಚೂರು ಎಣ್ಣೆ ಹಾಕ್ಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಿ ಬೇಯೋವರೆಗೂ ಬಿಟ್ಬಿಡಿ, ಆಯಿತಾ. ಯಾವುದೇ ಕಾರಣಕ್ಕೂ ಪ್ಲೇಟ್ ಅನ್ನೋದು ಉಕ್ಕಿ ಕಡಿಗೆ ಬರೋಲ್ಲ, ಯಾಕಂದರೆ ಎಣ್ಣೆ ಹಾಕಿರೋದ್ರಿಂದ ಅದೊಂದು ಪ್ಲಸ್ ಪಾಯಿಂಟು, ಉಕ್ಕಲ್ಲ. ನೆಕ್ಸ್ಟು ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಹಾಗೆ ಇದು ಬೇಸಿಗೆಗಾಲದಲ್ಲಿ ಒಲೆ ಮುಂದೆ ಮಾಡಬೇಕಂದ್ರೆ ತುಂಬ ಕಷ್ಟ ಅಂತ ಅನ್ಕೋತೀವಿ. ಬಟ್ ಏನಂದರೆ ನನಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮದು ಒಲೆ ಏನಿದೆ ಅದ್ರ ಮೇಲೆ ಹೊಗೆಗೂಡು ಅಂತ ಹೇಳ್ತೀವಿ ನಾವು, ಅದು ತುಂಬ ದೊಡ್ಡದಿದೆ. ಹಾಗಾಗಿ ಏನೇ ಹೊಗೆ ಬಂದರೂ ಜಾಸ್ತಿ ಹೊರಗಡೆ ಬರೋಲ್ಲ, ಆಯಿತಾ. ಸ್ವಲ್ಪ ಅಂದರೆ ಗಾಳಿ ತುಂಬ ಮೇಲೆ ಬರ್ತಾ ಇದೆ ಅಂದರೆ ಆವಾಗ ಒಳಗಡೆ ಎಲ್ಲ ಸ್ವಲ್ಪ ಹೊಗೆ ಆಗುತ್ತೆ, ಆಯಿತಾ. ಹೊಗೆ ಆಗಲ್ಲ ಅಂತಲ್ಲ, ಆದರೆ ಗಾಳಿ ಕರೆಕ್ಟಾಗಿದೆ ಮೇಲ್ಗಡೆ, ಅಂದರೆ ಮನೆ ಮೇಲ್ಗಡೆ ಕರೆಕ್ಟಾಗಿದೆ ಗಾಳಿ ಅಂತ ಅಂದರೆ ಗಾಳಿ ಕರೆಕ್ಟಾಗಿದೆ ಅಂದರೆ ಹೊಗೆ ಅನ್ನೋದು ಹೊರಗಡೆ ಬರೋಲ್ಲ. ನಾವು ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂಡು ಅಡುಗೆನ ಮಾಡ್ಕೋಬೋದು, ಎಷ್ಟು ಅಡುಗೆ ಬೇಕಾದ್ರೂ ನೀವು ಮಾಡ್ಕೋಬೋದು. ಆದರೆ ಏನು ಗೊತ್ತಾ ಫ್ರೆಂಡ್ಸ್, ನಮಗೆ ಇವಾಗ ನಾವು ಏನು ಗ್ಯಾಸ್ ಸ್ಟವಲ್ಲಿ ಕುಕ್ಕರ್ ಯೂಸ್ ಮಾಡ್ತೀವಲ್ಲ, ಆ ಅಡುಗೆಗೂ ಈ ಅಡುಗೆಗೂ ಟೇಸ್ಟಲ್ಲಿ ತುಂಬ ಡಿಫ್ರೆನ್ಸ್, ನಿಜವಾಗ್ಲೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಒಂದು ಸಲ ನೀವು ಏನಾದರೂ ಒಲೆ ಮೇಲೆ ಮಾಡಿರೋಂಥ ಅಡುಗೆ ಊಟ ಮಾಡಿದ್ರಿ ಅಂತಂದರೆ ಆ ಟೇಸ್ಟ್ ನೋಡಿ ಮತ್ತೆ ಅದನ್ನೇ ನೆನೆಸ್ಕೊಳ್ತಾ ಇರ್ತೀರ. ಸೊ ಅದೇ ಥರ ಮಾಡ್ಕೊಂಡು ತಿನ್ನಬೇಕು, ಅದೇ ಟೇಸ್ಟ್ ಬರಬೇಕು ಅಂತ. ನಾವು ಕುಕ್ಕರಲ್ಲಿ ಎಷ್ಟೇ ಪದಾರ್ಥಗಳನ್ನ ಹಾಕಿದ್ರು ಏನೇ ಮಾಡಿದರೂ ಆ ಪಾತ್ರೆಯಲ್ಲಿ ಮಾಡಿರೋವಂಥ ಟೇಸ್ಟು ಒಲೆ ಮೇಲೆ ಇಟ್ಟು ಪಾತ್ರೆಯಲ್ಲಿ ಮಾಡಿರ್ತೀವಲ್ಲ ಆ ಟೇಸ್ಟು ಅದು ತುಂಬ ಡಿಫ್ರೆನ್ಸ್. ಮತ್ತು ಹಾಗೇ ನಾವು ಚಟ್ನಿ ಮಾಡ್ತೀವಿ ನೋಡಿ, ಮಿಕ್ಸಿಲಿ ಹಾಕೋದಕ್ಕೂ ಖಾರದ ಉಂಡಿಲಿ ರುಬ್ಬಿ ಮಾಡ್ಕೊಂಡು ತಿನ್ನೋಂಥ ಚಟ್ನಿಗೂ ತುಂಬ ಡಿಫ್ರೆನ್ಸು. ಅದನ್ನ ತಿಂದಿರೋರಿಗೆ ಆ ಟೇಸ್ಟ್ ಗೊತ್ತು,
ಅಲ್ವಾ. ನಮ್ಮ 90s ಕಿಡ್ಸ್ ಅಂತ ಏನಂತಾರೋ ಅವ್ರಿಗೆಲ್ಲ ಟೇಸ್ಟು ಗೊತ್ತು. ಯಾಕಂದರೆ ಅವರಿಗೆ ಈ ಏನದು ಮಿಕ್ಸರಲ್ಲಿ ಮಾಡ್ಕೊಂಡು ತಿಂದಿರೋದು ಗೊತ್ತು, ಖಾರದ ಉಂಡೆ ರುಬ್ಕೊಂಡು ತಿಂದಿರೋದು ಗೊತ್ತು. ಹಾಗಾಗಿ ಎಲ್ಲ ಟೇಸ್ಟ್ ಅನ್ನೋದು ಗೊತ್ತಾಗುತ್ತೆ. ಮತ್ತು ಈ ಥರ ನಮ್ಮದೇನು ಮನೆ ಇದೆಯೋ ಅಥವಾ ನಮ್ಮ ಸರೌಂಡಿಂಗ್ ಏನಿದೆಯೋ ನಮ್ಮದು ಒಂಥರ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಲೈಫು. ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಜಾಸ್ತಿ ಇದ್ದಾರೆ ಆಯಿತಾ. ಇಲ್ಲಿ ಖಾರದ ಉಂಡೆನೂ ಇದೆ ಚಟ್ನಿ ರುಬ್ಕೊಳಕ್ಕೆ. ನಾವು ಅಲ್ಲೋಗಿ ಚಟ್ನಿ ರುಬ್ಕೊಂಡು ಕೂಡ ಕೆಲವೊಂದು ಸಲ ಕರೆಂಟ್ ಹೋದಾಗ ಚಟ್ನಿ ರುಬ್ಕೊಳಕ್ಕೆ ಅಲ್ಲೂ ಹೋಗಿ ಚಟ್ನಿ ರುಬ್ಕೊತೀವಿ. ಮತ್ತು ಕೆಲವೊಂದು ಸಲ ಟೈಮ್ ಇತ್ತು ಅಂದರೂ ಕೂಡ ಖಾರದ ಉಂಡೆಲಿ ಚಟ್ನಿ ರುಬ್ಕೊಂಡು ಅಡುಗೆ ಮಾಡ್ಕೊತೀವಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಟೈಮ್ ಹಿಡಿಯುತ್ತೆ. ಆದರೆ ನಾವು ಈಸಿ ಅಂತ ಹೋದರೆ ಆ ಟೇಸ್ಟು ಆ ರುಚಿ ಅನ್ನೋದನ್ನು ಕಳ್ಕೊತೀವಿ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಅಂತೇಳಿ ಒಂಚೂರು ಕಷ್ಟಪಟ್ಟು ಮಾಡಬೇಕು ಅಷ್ಟೇ. ಇವಾಗ ಬೇಳೆ ಸೊಪ್ಪೆಲ್ಲ ಬೆಂದಿದೆ. ಇವಾಗ ಅದನ್ನು ಬಸಿತಾ ಇದ್ದೀನಿ ನೋಡಿ. ಪ್ಲೇಟ್ನ ಮುಚ್ಚಿಬಿಟ್ಟು ಹಿಂಗೆ ಹಿಡ್ಕೊಂಡು ಬಸಿಬೇಕು. ಕೆಲವೊಬ್ಬರು ಬೇಳೆ ಬಸಿಯೋದಿರುತ್ತಲ್ವ, ಅದರೊಳಗಡೆ ಹಾಕ್ಬಿಟ್ಟು ಬಸಿದ್ದಾರೆ. ನಾನು ಪ್ಲೇಟ್ನ ಮುಚ್ಚಿಬಿಟ್ಟು ಬಸಿತಾ ಇದ್ದೀನಿ. ನಮ್ಮ ಕಡೆಯಲ್ಲಿ ಹಿಂಗೆ ನಾವು ಮನೇಲಿ ಮಾಡೋದು. ಹಾಗಾಗಿ ಪ್ಲೇಟ್ನ ಮುಚ್ಚಿ ಬಸ್ದಿದ್ದೀನಿ. ಇವಾಗ ಅದನ್ನು ಮಸಿಬೇಕು. ಮಸಿಗುಂಡು ಇರುತ್ತಲ್ವ, ಬೇಳೆ ಮಸಿಯೋದು, ಅದನ್ನು ಹಿಡ್ಕೊಂಡು ಮಸಿಯೋದು ಇದೆಯಲ್ಲ, ಸೂಪರ್. ನಂಗೆ ತುಂಬ ಇಷ್ಟ. ಇದೇನಂದರೆ ನನಗೆ ಒಂದು ಟೆಕ್ನಿಕ್ಕು. ಜಸ್ಟ್ ಕೈನ ಮೇಲ್ಗಡೆ ಏನು ಹಿಡ್ಕೊಂಡಿದೆ ಅದು ಬಿಡಬಾರದು, ಬಿಡಲಿಲ್ದಂಗೆ ಕೆಳಗಡೆ ಕೈ ಹಿಡ್ಕೊಂಡು ಅದನ್ನ ಜಸ್ಟ್ ಹಂಗೆ ಫಾಸ್ಟಾಗಿ ತಿರುಗ್ತಾ ಇರಬೇಕು ಅನ್ನೋದು ಅದು ಒಂದು ಇಷ್ಟ ನನಗೆ. ಹಾಗಾಗಿ ನಾನು ಅದು ಮಸಿಬೇಕಾದ್ರೆ ತುಂಬ ಫಾಸ್ಟಾಗಿ ಮಾಡ್ತಾಯಿರ್ತೀನಿ ನೋಡಿ. ಈ ಥರ ಚೆನ್ನಾಗಿ ಅದನ್ನು ಮಸಿಬೇಕು. ಮಸ್ತಾದಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಫಸ್ಟು ಎಣ್ಣೆ ಹಾಕ್ಬೇಕು. ಆಮೇಲೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ನಾವು ಏನು ಮಸ್ದಿಟ್ಟಿರ್ತೀವೋ ಆ ಒಂದು ಸಾಂಬಾರನ್ನ ಅದಕ್ಕೆ ಹಾಕಿ ಸ್ವಲ್ಪ ಕುದಿಸ್ಬಿಟ್ರೆ ನಮಗೆ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಎಲ್ರಿಗೂ ಗೊತ್ತಿರೋದೆ, ಮತ್ತಿನ್ನೇನು ಹೇಳ್ತೀಯವ ನೀನು ಅಂತಂದು ಹೇಳೋರು ಇದ್ದೀರಾ. ಆದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಯಾಕಂದರೆ ಬಿಗಿನರ್ಸ್ ಏನಿರ್ತಾರೋ ಅಡುಗೆನ ಇವಾಗ ಕಲಿಬೇಕು ಅಂತ ಸ್ಟಾರ್ಟ್ ಮಾಡಿರ್ತಾರೋ ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ನಾನು ಕೂಡ ಮದುವೆ ಆದಮೇಲೆ ಅಡುಗೆನೆಲ್ಲ ಕಲ್ತಿದ್ದು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಅಷ್ಟೇ. ಮತ್ತು ತಪ್ಪಾಗೇನು ತಿಳ್ಕೊಬೇಡಿ ಆಯಿತಾ, ಬೈಕೋಬೇಡಿ ನನ್ನ, ಓಕೆನಾ. ಹಾಗೆ ಮತ್ತೊಂದು ಕಾಮೆಂಟ್ ಬಂದಿತ್ತು, ಅದು ಸ್ವಲ್ಪ ನನಗೇನೋ ಬೇಜಾರಾಯಿತು. ಏನಂದರೆ ಅಶ್ವಿನಿ ಅವರೇ, ನೀವು ಹೆಸರು ಮರ್ತುಬಿಟ್ಟಿದ್ದೀನಿ ಅಂತಂದು ಹೇಳ್ತಿರಲ್ಲ, ಹೆಸ್ರನ್ನ ನೆನಪಲ್ಲಿ ಇಟ್ಕೊಂಡು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಏನೋ ಕಾಮೆಂಟ್ ಹಾಕಿದ್ರು ಒಬ್ಬರು ಸಿಸ್ಟರ್. ನಾನು ಹೆಸ್ರು ನೆನಪಿಟ್ಕೊತಿದ್ದೆ ಆಯಿತಾ. ನಾನು ಆ ಒಂದು ಸಿಚುವೇಷನಲ್ಲಿ ಅವರು ಸಿಕ್ಕಾಗಿರೋಂಥ ಸಿಚುವೇಷನಲ್ಲಿ ಇದ್ದಿದ್ದೇ ಬೇರೆ ಆಯಿತಾ. ಅವರು ವಿಡಿಯೋ ನೋಡ್ತಿದ್ರು ಕೂಡ ಗೊತ್ತಾಗಿರ್ಬೋದು. ನಾನು ಸ್ವಲ್ಪ ಸೈಲೆಂಟಾಗಿ ಡಲ್ಲಾಗೇ ಇದ್ದೆ. ನಾನು ಜಸ್ಟ್ ಅವ್ರ ಮುಂದೆ ಜಸ್ಟ್ ಹಂಗೆ ಸ್ಮೈಲ್ ಮಾಡಿ ಒಂಚೂರು ಮಾತಾಡಿದೆ. ಅಮ್ಮ ಮಾತಾಡಿದರು, ನನ್ನ ಬದಲು ಅಮ್ಮನೇ ತುಂಬಾ ಮಾತಾಡಿದರು. ಆದರೆ ನನ್ನ ಸಿಚುವೇಶನ್ ಆ ಟೈಮಲ್ಲಿ ಬೇರೆ ಇತ್ತು. ಅವರು ಹೆಸರು ಕೂಡ ಕೇಳಿದೆ, ಅವ್ರದ್ದು ಯಾವ ಊರಂತಲೂ ಕೂಡ ಕೇಳಿದೆ. ನಮ್ಮ ಊರ ಪಕ್ಕದಲ್ಲೇ ಒಂದು ಚಿಕ್ಕ ಒಂದು ಹಳ್ಳಿಯಿಂದ ಅವರು ರಾಯರ ಮಠಕ್ಕೆ ಬಂದಿದ್ದು ಆಯಿತಾ. ನನಗೆ ಮರಿಬೇಕನ್ನೋ ಒಂದು ಉದ್ದೇಶ ಇರಲಿಲ್ಲ. ಆದರೆ ಸಿಚುವೇಶನ್ ಅನ್ನೋದು ಒಂದೇ ಥರ ಇರೋಲ್ಲ, ಮೆಮೊರಿ ಪವರ್ ಅನ್ನೋದು ಕೂಡ ಒಂದೇ ಥರ ಇರೋಲ್ಲ. ನಿಮಗೆ ಆ ಜ್ಞಾಪಕ ಶಕ್ತಿ ಇದೆ ಅಂದರೆ ನನಗೂ ಆ ಥರ ಇರಬೇಕು ಅಂತಂದು ಏನಿಲ್ಲ ಅಲ್ವಾ. ಸೊ ಅಷ್ಟೇ. ನಾನು ಒರಟಾಗಿ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಬೇಡಿ. ಮತ್ತು ಇನ್ನೊಂದೇನು ಗೊತ್ತಾ, ಫೋನ್ ಮಾಡಿದರೂ ಮಾತಾಡಲ್ಲ ಅಂತಂದು ಹೇಳ್ತಾರೆ. ಒಂದು ಸೆಕೆಂಡ್ ಯೋಚನೆ ಮಾಡಿ, ಫೋನ್ ಮಾಡಿದರೂ ಮಾತಾಡಲ್ಲ ಅಂತಂದರೆ ನನಗೂ ಕೆಲಸ ಇದೆ, ನನಗೂ ಮನೆ ಇದೆ, ನನಗೂ ಮಕ್ಕಳಿದ್ದಾರೆ, ನಂದು ಐಫೈ ಲೈಫಲ್ಲ. ಏನೋ ಒಂದು ಕೆಲಸ ಮಾಡ್ಕೋಬೇಕು, ಈ ಯೂಟ್ಯೂಬ್ ನಂಬ್ಕೊಂಡು ಇರೋಕ್ಕಾಗಲ್ಲ. ಏನೋ ಒಂದು ಕೆಲಸ ಮಾಡಬೇಕು, ನಾನು ಜೀವನ ಮಾಡಬೇಕು. ಹಂಗಿದ್ದಾಗ ಎನಿ ಟೈಮ್ ಫೋನ ಕೈಯಲ್ಲಿ ಹಿಡ್ಕೊಂಡು ಇರೋಕ್ಕಾಗಲ್ಲ. ನಾನು ಫೋನ್ ಯಾವಾಗ ಹಿಡ್ಕೊತೀನಿ ಅಂತಂದರೆ ವೀಡಿಯೋ ಎಡಿಟಿಂಗ್ ಟೈಮಲ್ಲಿ, ಹಾಗೆ ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕಾರಷ್ಟೇ ನಾನು ಫೋನ್ ಅಬ್ಸರ್ವ್ ಅದಕ್ಕೆ ಇರ್ತೀನಿ. ಆಮೇಲೆ ನನ್ನ ಫೋನ್ ಎಲ್ಲೋಯ್ತು ಅನ್ನೋದು ಕೂಡ ನನಗೆ ಗೊತ್ತಾಗಲ್ಲ. ಆಮೇಲೆ ನಾನೇ ಫೋನ್ ಹುಡುಕ್ತೀನಿ, ನನ್ನ ಫೋನ್ ಎಲ್ಲಿಕ್ಕಿದ್ದೀನಿ ಅಂತ. ಸೊ ಆ ಥರ ಸಿಚುವೇಶನ್ ಇರುತ್ತೆ. ಕೆಲವೊಂದು ಸಲ ನಾನು ಫೋನು ರಿಸೀವ್ ಮಾಡಿ ಕೂಡ ನಾನು ಮಾತಾಡಿಲ್ಲ ಅಂತ ಹೇಳೋದಕ್ಕೆ ಹೋಗಬೇಡಿ. ಎಷ್ಟು ಜನ ಫೋನ್ ಮಾಡಿದ್ದಾರೆ ಅಷ್ಟರ ಜೊತೆ ಮಾತಾಡಿದ್ದೀನಿ ಆಯಿತಾ. ಗೊತ್ತಿಲ್ಲದೆ ಏನೋ ಹೇಳೋದಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿದ್ದರೆ ಮಾತ್ರ ಹೇಳಿ. ಗೊತ್ತಿಲ್ಲದೆ ಏನೋ ಹೇಳ್ತೀನಿ, ಏನೋ ಕಾಮೆಂಟ್ ಹಾಕ್ತೀನಿ ಅಂತ ಹಾಕಿ ಹೋಗೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಅದು ಇನ್ನೂ ಓದುವಂಥ ಕೆಲವೊಬ್ಬರಿಗೆ ಅದು ನಿಜ ಅಂತ ಅನಿಸುತ್ತೆ. ಬಟ್ ನನ್ನ ಬಗ್ಗೆ ಗೊತ್ತಿರೋರಿಗೆ
ನಾನು ಹೆಂಗೇನು ಅನ್ನೋದು ಗೊತ್ತಿರುತ್ತೆ, ಅವ್ರು ಅದನ್ನು ತಲೆ ಕೆಡಿಸ್ಕೊಳಲ್ಲ. ಬಟ್ ಇವಾಗ ಹೊಸ್ದಾಗಿ ನೋಡೋಂಥವ್ರಿಗೆ ಅದು ನೆಗೆಟಿವ್ ಆಗಿ ಕಾಣುತ್ತೆ. ಹಾಗಾಗಿ ದಯವಿಟ್ಟು ಅದರ ಕಾಮೆಂಟ್ಸ್ನ ಮಾಡೋದಕ್ಕೆ ಹೋಗಬೇಡಿ. ನನ್ನ ಸಿಚುವೇಶನ್ ಏನಿದೆ, ನಾನು ಹೇಗಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ದಯವಿಟ್ಟು ಕಾಮೆಂಟ್ ಮಾಡಬೇಡಿ ಆ ಥರ ಎಲ್ಲ ಅಷ್ಟೇ. ನಿಮಗೆ ರೂಢಾಗಿ ಹೇಳ್ತಾ ಇದ್ದೀನಿ ಅಂತಂದಲ್ಲ, ಪ್ರತಿ ಸಲ ಇದೇ ರೀತಿ ಕಾಮೆಂಟ್ ಬರ್ತಾನೇ ಇದೆ. ನಾನು ಅದನ್ನು ಜಸ್ಟ್ ರಿಮೂವ್ ಮಾಡ್ತಾ ಇದ್ದೀನಿ. ನಾನು ರಿಪ್ಲೈ ಮಾಡ್ತಿದ್ದೆ, ಬಟ್ ಆದ್ರೂ ಕೂಡ ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಕೆಲವೊಬ್ಬರು ಸಬ್ಸ್ಕ್ರೈಬರು ಮನೆವರೆಗೂ ಹುಡ್ಕೊಂಬಂದಿದ್ದಾರೆ ಆಯಿತಾ. ಅವ್ರನ್ನ ಮನೆಗೆ ಕೂರಿಸ್ಬಿಟ್ಟು ಮಾತಾಡಿಸಿ ಅವ್ರನ್ನ ವಿಚಾರಿಸ್ಬಿಟ್ಟು ನಾನು ಕಳಿಸಿದ್ದೀನಿ. ಅವ್ರನ್ನ ಹೇಗೆ ನಡೆಸ್ಕೊಂಡಿದ್ದೀನಿ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಓಕೆನಾ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಹಾಗೆ ಅಡುಗೆ ಕೂಡ ಆಯಿತು, ಒಂದು ಕಡೆ ಸಾಂಬಾರು ಆಯಿತು, ಒಂದು ಕಡೆ ರೈಸು ಎಲ್ಲ ಕೂಡ ಆಯಿತು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಾನು ಹೇಳಿದಂಥ ಮಾತು ನಿಮ್ಗೆ ಏನಾದರೂ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನನಗೆ ಹರ್ಟ್ ಆಗಿದೆ. ಸೊ ಹಾಗಾಗಿ ನಾನು ಅದನ್ನು ರಿಪ್ಲೈ ಮಾಡಲೇಬೇಕಾಗಿತ್ತು. ನಾನು ರಿಪ್ಲೈ ಮಾಡಿದ್ದೀನಿ. ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಾಯ್.